ಮಾರ್ಕೆಟ್ಟು 25 ಎಕರೆಯಲ್ಲಿ APMC ಮಾರ್ಕೆಟ್ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ವಿ. ನಮ್ಗೆ ಅವಾಗ ಗೊತ್ತಿಲ್ಲ, ನಾವು ಈ ಥರ ರೋಡ್ ಸೈಡಲ್ಲಿ ಬಂದಾಗ ಇದು ಒಂದು ಕಾಡು ಥರ ಬರೀ ಮರಗಳು ಕಾಣೋ ಥರ ಕಾಣಿಸ್ತು. ಇನ್ನೇನು ಕಾಣಲಿಲ್ಲ. ಗುಡ್ಡ ಇದೆ, ಬೆಟ್ಟ ಇದೆ, ಇವೇನು ನಮ್ಮ ಗಮನಕ್ಕೆ ಅವತ್ತು ಬರಲಿಲ್ಲ. ರೋಡ್ ಪಕ್ಕದಲ್ಲಿ ನಿಂತಾಗ ಒಂದು ಕಾಡು ಕಾಣಿಸ್ತಾ ಇತ್ತು, ಬರೀ ಮರಗಳೇ ಕಾಣ್ತಾ ಇತ್ತು. ಎಲ್ಲೂ ನಮಗೆ ಬೆಟ್ಟ ಇದ್ದಿದ್ದು, ಗ್ರಾನೈಟ್ ನಿಧಿ ಇದ್ದಿದ್ದು ಎಲ್ಲೂ ಕಾಣಿಸ್ಲಿಲ್ಲ ನಮ್ಗೆ. ಆ ಸಂದರ್ಭದಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ಅದಾದಮೇಲೆ ಒಂದು ರೈತರು ಅನ್ನದಾತರಿಗೊಂದು ಭಾಗದಲ್ಲಿ ಏನಾದರೂ ಮಾಡಬೇಕು. ನಾನು ಎಕ್ಸ್ಪ್ರೆಸ್ ಹೈವೇ ನೋಡ್ತಾ ಇದ್ದೆ. ಅದಾದಮೇಲೆ ಒಂದು ದೂರದೃಷ್ಟಿಗಿಂತ ಜಾಸ್ತಿ ಯೋಚನೆ, ಕುಪ್ಪಮ್ಮಲ್ಲಿ ಏರ್ಪೋರ್ಟ್ ಆಗ್ಬೋದು, ಒಂದಲ್ಲ ಒಂದಿನ ಏರ್ಪೋರ್ಟ್ ಆಗ್ಬೋದು ಅನ್ನೋದೆಲ್ಲ ನನ್ನ ತಲೆಯಲ್ಲಿ ಇಟ್ಕೊಂಡು ರೈತರಿಗೆ ಇದು ಯೋಗ್ಯವಾಗಿದೆಯಾ ಜಾಗ ಅಂತ ನಾನು ಮಾರ್ಕೆಟ್ ಮಾಡಬೇಕು, ಎಲ್ಲಾದರೂ ಒಂದು ಹೈವೇಯಲ್ಲೇ ಮಾರ್ಕೆಟ್ ಮಾಡಬೇಕು ಅಂತ ಒಂದು 2 ಕಡೆ ನೋಡಿದ್ವಿ ನಾವು. ಈ ಕೋಟೆ ಕಡೆನೂ ಒಂದು ಮಾರ್ಕೆಟಿಗೆ ಜಾಗ ಹುಡುಕಿದೆ, ರಾಜ್ಪೇಟ್ ರೋಡ್ ಕಡೆನೂ ನೋಡಿದೆ. ಅದೊಂದು ಚೂರು ಆ ಕಡೆ ಆಂಧ್ರನೇ ಮುಟ್ಟೋ ಮಟ್ಟಕ್ಕಿತ್ತು ಆ ಜಾಗ. ಇದು ಮಾತ್ರ ನಮಗೆ ಬಾರ್ಡ್ರಲ್ಲಿ ಜಾಗ ಇತ್ತು. ಅದು ಹುಡ್ಕೋವಂಥ ಸಂದರ್ಭದಲ್ಲಿ ಈ ಭಾಗದ MBA ಕೃಷ್ಣನೂ ಕೂಡ ಈ ಜಾಗದಲ್ಲಿ ಇದೆ ಅಂತ, ಸರ್ವೆ ನಂಬರ್ ಇದೆ ಅಂತಂದಾಗ 25 ಎಕರೆ ನಾವು ಜಾಗ ಹುಡ್ಕುವಂಥದ್ರಲ್ಲಿ ಯಶಸ್ವಿ ಆದ್ವಿ. ಅದಾದಮೇಲೆ ನಾನು ಸರ್ಕಾರದ ಗಮನಕ್ಕೆ ತಂದಾಗ APMC ಗುಟ್ಟ ಇದ್ದಾಗ, ಮರಗಳಿದ್ದಾಗ, ಕಾಡಿದ್ದಾಗ ಯಾವ ಅನುದಾನ ಕೊಡೋದು ಲೆವೆಲ್ಲೇ ಇಲ್ಲ. ಎಷ್ಟು ಜಾಗ ಹುಡುಕಿದ್ದೀರಿ ಅಂತ ಲೆವೆಲ್ಲೇ ಇಲ್ಲದೆ ಇದ್ದಾಗ ನಾವು ಹೆಂಗೆ ಅಲ್ಲಿ DPR ಮಾಡೋಕ್ಕಾಗತ್ತೆ? ಹೈಟೆಕ್ ಮಾರ್ಕೆಟ್ ಬೇಕು ಅಂತೀರಾ, ಬಂದರೆ ಕಾಡಿದೆ, ಗುಟ್ಟ ಇದೆ, ಮರಗಳಿದ್ದಾವೆ, ನಾವು ಹೆಂಗೆ ಆ ಪ್ರಪೋಸಲ್ ಮಾಡೋ DPR ಮಾಡಬೇಕಂದ್ರೆ ಲೆವೆಲ್ ಇರಬೇಕು. ಆಮೇಲೆ ನಮಗೆ ಗೊತ್ತಾಯಿತು APMCಯಲ್ಲಿ ಅನುದಾನ ಲೆವೆಲ್ ಮಾಡೋದಕ್ಕೆ, ಮರಗಳು ತೆಗಿಯೋದಕ್ಕೆ, ನೆಲಸಮ ಅಂದರೆ ರೋಡ್ಗೆ ಲೆವೆಲ್ ಮಾಡೋದಕ್ಕೆ ಇವರು ಅನುದಾನನ ಕೊಡಲ್ಲ ಅಂತ ಅವತ್ತು ನನಗೆ ಅರ್ಥ ಆಗಿತ್ತು. ಅದಾದಮೇಲೆ ನಾವು ವಾಪಸ್ ಹೋದ್ವಿ. ಸರ್ಕಾರದಲ್ಲಿ ಒಂದು ಕಮಿಟಿನ ಫಾರಮ್ ಮಾಡ್ಕೊಂಡ್ವಿ, APMC ಕಮಿಟಿ. KGFಗೆ ಸಪ್ರೇಟ್ ಬೇಕು ಅಂದಾಗ ನಾಮಿನೇಟೆಡ್ ಕಮಿಟಿನ ಮಾಡಿಕೊಡ್ತಾರೆ. ಅದಾದಮೇಲೆ ಏನು ನನಗೆ ಸಂಕಲ್ಪ, ರೈತರಿಗೊಂದು ನ್ಯಾಯ ಕೊಡಬೇಕಲ್ಲ. ಈ ಭಾಗದಲ್ಲಿ ರೈತರು ಎಷ್ಟೋ ಸತಿ ಅವ್ರ ಬೆವರಿಗೆ, ಅವ್ರ ಕಷ್ಟ ಬಿದ್ದಿರೋದಕ್ಕೆ, ಅವ್ರು ಎಷ್ಟೋ ಕಷ್ಟ ದಿನಗಳನ್ನ ಅನುಭವಿಸಿರೋದಕ್ಕೆ ನ್ಯಾಯ ಸಿಗೋವಂಥ ನಾನು ಒಂದು ನೆಲೆನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಾಗ, ಅವ್ರಿಗೊಂದು ನೆಲೆನ ನಾವೇ ಸೃಷ್ಟಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಗೆ ಆ ಜಾಗ ಯೋಗ್ಯವಾಗಿರೋದು ಅಂತ ನನಗೆ ಅನ್ನಿಸ್ತು. ಅದಾದಮೇಲೆ ಏನೋ ಕಷ್ಟಗಳು, ತುಂಬ ಕಷ್ಟಗಳನ್ನ ನಾನು ಫೇಸ್ ಮಾಡಬೇಕಾಗಿ ಬಂತು. ಹೇಳಬೇಕಿದನ್ನು ನಾನು ಗೌರವ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿಗೆ ನಿಂತ್ಕೊಂಡೆ ಅಂತಂದರೆ, ನನ್ನದೇ ಆದ ಸರ್ಕಾರದಲ್ಲಿ ಒಂದು 300 ಕೋಟಿ ಹಗರಣ ಆಗಿದೆ. ಗ್ರಾನೈಟು ರಾತ್ರಿಯಲ್ಲಿ ಪ್ರತಿದಿನ ಒಂದು 100 ಕೋಟಿಯಷ್ಟು ದುಡ್ಡನ್ನ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಅಪಪ್ರಚಾರದ ಜೊತೆಯಲ್ಲಿ ಕಂಪ್ಲೇಂಟ್ ಹೋಗುತ್ತೆ. ಸ್ಟೇಟ್ ಲೆವೆಲ್ವರೆಗೂ, ಮಿನಿಸ್ಟ್ರುವರೆಗೂ, ಮೈನ್ಸ್ ಮಿನಿಸ್ಟ್ರುವರೆಗೂ ಹೋಗುತ್ತೆ. ಆಮೇಲೆ APMC ಮಿನಿಸ್ಟ್ರಿಗೂ ಹೋಗುತ್ತೆ. ಅದಾದಮೇಲೆ ಎಲ್ಲೋ ಒಂದು ಹತ್ರ ತಲೆ ಬಗ್ಸ್ದಂಗೆ ಆಯ್ತಲ್ಲ ಅಂತಂದ್ಬಿಟ್ಟು ನೋವಿಂದ ನಾನು APMC ಮಾರ್ಕೆಟು ಮತ್ತು ಆ ಆಫೀಸ್ ಕಡೆಗೆ ನಾನು ತಲೆ ಹಾಕಬಾರ್ದು ಅಂತ ಹಠ ಮಾಡ್ತೀನಿ. ಒಂದು ತಿಂಗಳು 2 ತಿಂಗಳು ನಂಗೆ ಮನಸ್ಸು ಬರಲ್ಲ ಹೋಗೋದಕ್ಕೆ. ಏನು ಪೇಪರಲ್ಲಿ ಬಂದಿದ್ದು ಪೇಪರ್ಗಳಲ್ಲಿ ಸುದ್ದಿ ಮಾಡಿದ ತಕ್ಷಣ ಅದು ಆ ಪೇಪರ್ ಕಟ್ಟಿಂಗ್ ಎತ್ಕೊಂಡು ಹೋಗ್ತಾರೆ. ಬಹಳ ರೈತರ ಬಗ್ಗೆ ಕಾಳಜಿ ಇರುವಂಥವ್ರು, ಕಳಕಳಿ ಇರುವಂಥವ್ರು ಏನು ಮಾಡ್ತಾರೆ, ಆ ಪೇಪರ್ ಕಟ್ಟಿಂಗ್ ಎತ್ಕೊತಾರೆ. ಪೇಪರಲ್ಲಿ ನ್ಯೂಸ್ ಹಾಕೋದಕ್ಕೂ ಅವರೇ ಕಾರಣ. ಅದಾದಮೇಲೆ ಹಗರಣಗಳಾಗ್ತಾ ಇದೆ, ರಾತ್ರಿಯಲ್ಲಿ ಗ್ರಾನೈಟ್ ಹೋಗ್ತಾ ಇದೆ, ತುಂಬ ವ್ಯಾಲ್ಯೂಬಲ್ ಸ್ಟೋನ್ ಸಿಕ್ಬಿಟ್ಟಿದೆ, ನಿಧಿ ಸಿಕ್ಕಿದೆ. ಹತ್ತತ್ರ 100 ಕೋಟಿ ಈಗ ಹೊರಟೋಗಿದೆ. 100 ಕೋಟಿ ಬೆಲೆ ಬಾಳುವಷ್ಟು ಕಲ್ಲುಗಳೇ ಹೊರಟೋಗಿದೆ ಅಂತ ಇವತ್ತು ಮತ್ತೆ 6 ತಿಂಗಳಾದ್ಮೇಲೆ ನಾನು ಕಾಲಿಡ್ತಾ ಇದ್ದೀನಿ. ನೋಡಿ, ಅಲ್ಲೇ ಇದೆ ಗುಟ್ಟುಗಳು, ಅಲ್ಲೇ ಇದೆ ಕಲ್ಲುಗಳು. ಅವತ್ತು ಆ ಥರ ಬಿದ್ದಿದ್ದು ಏನಂದರೆ, ನನ್ನ ಜೊತೆ ಯಾರು ಇಟಾಚಿ ಕೊಟ್ಟಿದ್ರು, JCB ಕೊಟ್ಟರು, ಡೀಸೆಲ್ ಕೊಟ್ಟಿದ್ರು, ಆ ದಿನಗಳಲ್ಲಿ ಸಾಲ ಕೊಟ್ಟಿದ್ರು. ನಮಗೆ ಏನು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚಾಯಿತು ಡೀಸೆಲ್ಗೆ. ಇಟಾಚಿ ಬಾಡಿಗೆ ಕಟ್ಟಿಲ್ಲ ನಾವು ಇವತ್ತವರೆಗೂ, ಇನ್ನೂ ಇಟಾಚಿ ಬಾಡಿಗೆ ಕಟ್ಟಿಲ್ಲ ನಾನು. ಡೀಸೆಲ್ ದುಡ್ಡು ಕಟ್ಟಿಲ್ಲ. ಯಾಕಂದರೆ ಇವತ್ತು ನಾನು ನೆನೆಸ್ಕೊಬೇಕು, ಭಾರ್ಗವಣ್ಣವ್ರು ಡೀಸೆಲ್ ಸಾಲ ಕೊಡ್ತಾರೆ, ಇಟಾಚಿ ಕೊಡ್ತೀನಿ ಅಂತಂದ್ಬಿಟ್ಟು APMC ಡೈರೆಕ್ಟ್ರ್ ಮಾಡಿದ್ದಕ್ಕೆ ಅಯ್ಯಪ್ಪ ಆ ಪಾರನಹಳ್ಳಿ ಅಧ್ಯಕ್ಷರಾಗಿದ್ದರು. ಅದಾದಮೇಲೆ ನಮ್ಮ ಜೊತೆ ಬಂದಿದ್ದ ತಕ್ಷಣ ನನ್ನ ಹೆಸರು ಉಳಿದೋಗ್ಲಿ ಅಂತ ಯಾಕೆ ಇವೆಲ್ಲ ಪ್ರಯತ್ನ ಮಾಡ್ತೀವಿ, ಪ್ರೊಸೀಜರ್ ಮಾಡಿದ್ದೀವಿ, ಬಿಟ್ಟಿದ್ದೀವಿ ಅನ್ನೋದು ಬರಲಿಲ್ಲ. ನಮ್ಮ ರೈತರಿಗೊಂದು ಮಾರ್ಕೆಟ್ ಮಾಡ್ತಾ ಇದ್ದೀವಿ. ವಾಲಂಟ್ರಿಯಾಗಿ ಯಾರ್ಯಾರು ಅವತ್ತು ನನ್ನ ಜೊತೆ ಲೆವೆಲ್ ಮಾಡೋದಕ್ಕೆ ನಿಂತ್ಕೊಂಡ್ರು ಅವರೆಲ್ಲನೂ ಅಪರಾಧಿಗಳಾಗಿ ನಿಂತ್ಕೊಂಡಿದ್ರು ಎಲ್ಲರ ಮುಂದೆ, ಸರ್ಕಾರದ ಮುಂದೆ. ನನ್ನದೇ ಸರ್ಕಾರದಲ್ಲಿ ನಾನು APMCಗೆ ಜಾಗ ಕೊಟ್ಟು ಅದಕ್ಕೆ 70 ಲಕ್ಷ ದುಡ್ಡು ಕೊಡಿಸ್ತೀನಿ. ನಮ್ಮ ಹತ್ರ ದುಡ್ಡಿರಲ್ಲ. APMCಯಲ್ಲಿ 70 ಲಕ್ಷ ದುಡ್ಡು ಕೊಟ್ಟು ನಾವು ಈ ಜಾಗ ತೊಗೊಳ್ಳೋದು. APMCಗೆ ನಾವು ಸುಮ್ಮನೆ ಜಾಗ ಕೊಡೋಲ್ಲ. ಇಂಥವೆಲ್ಲ ಇದ್ದಾಗ
ಅಸೂಯೆಯಿಂದ ದ್ವೇಷದಿಂದ ರೈತರ ಕೆಲಸ ಅರ್ಧದಲ್ಲಿ ನಿಲ್ಲಿಸಬಾರ್ದು ಅಂತ ನನಗೆ ಮಾರ್ಗದರ್ಶನ ಕೊಟ್ಟು ಬುದ್ಧಿ ಹೇಳಿ ಎಲ್ಲಿ ಅವಮಾನ ಆಗಿರುತ್ತೋ ಅಲ್ಲಿ 10 ಸತಿ 20 ಸತಿ ಕರ್ಕೊಂಡೋಗಿ ಮತ್ತೆ ಅರ್ಥ ಮಾಡಿಸಿದಾಗ ಅಧಿಕಾರಿಗಳು ಅಲ್ಲಿಂದ ಎಲ್ಲಿ ಆಚೆ ಬಂದಿರಲ್ಲ, ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು, APMC ಡೈರೆಕ್ಟ್ರು, ಎಲ್ಲ ಅಧಿಕಾರಿಗಳು ಸ್ಟೇಜ್ ಬೈ ಸ್ಟೇಜ್ ಬರ್ತಾರೆ. DPR ಮಾಡಲೇಬೇಕಂದ್ರೆ ನಿಮ್ಮ ಹಂತದಲ್ಲೇ ನೀವು ಮಾಡಿ, ಹೇಗೆ ಮಾಡ್ಬೋದು, ಏನು ಪ್ರೊಸೀಜರ್ ಫಾಲೋ ಮಾಡಬೇಕು, ನಾವು ಏನು ತಪ್ಪು ಮಾಡಿದ್ದೀವಿ, ಎಲ್ಲಿ ವೈಲೇಟ್ ಮಾಡಿದ್ದೀವಿ, ಯಾವ ರೂಲ್ಸ್ ವೈಲೇಟ್ ಮಾಡಿದ್ದೀವಿ, ಗುಟ್ಟುಗಳನ್ನೆಲ್ಲ ತೆಗೆದು ಎಲ್ಲಿ ಹಾಕಬೇಕು ಅಂತಂದಾಗ ಅವರೇ 1 ತಿಂಗಳು 2 ತಿಂಗಳ ಕಾಲ ಇಂಜಿನಿಯರ್ಸ್ನ ಕರ್ಕೊಂಡು APMC ಅಧ್ಯಕ್ಷರು ಮತ್ತು ಕಮಿಟಿಯವ್ರ ಜೊತೆ ಚರ್ಚೆ ಮಾಡಿ ಜಾಗ ತೋರಿಸಿ ಎಲ್ಲಿದೆ ಏನು ಅಂತೆಲ್ಲ ಬಂದಾಗ ನಾವು ಸ್ವಲ್ಪ ಅಷ್ಟು ಕೆಲಸ ಮಾಡಿರ್ತೀವಿ. APMC ಜಾಗ ಬರೀ ಗ್ರಾನೈಟಿಂದ ತುಂಬಿದೆ. 25 ಎಕರೆ ಜಾಗ ರೋಡ್ ಸೈಡಲ್ಲಿದೆ, 2 ಕಿಲೋಮೀಟರ್ಸ್. ಇವತ್ತು ನಾವು 2 ಕೋಟಿಯಲ್ಲಿ ಸರ್ಕಾರನೂ ಕಾಂಪೌಂಡ್ ಹಾಕಿದೆ. 2 ಕೋಟಿಯಲ್ಲಿ 2 ಕಿಲೋಮೀಟ್ರು ಹೈವೇಗೇನೆ 2 ಕಿಲೋಮೀಟ್ರ್ವರೆಗೂ APMC ಜಾಗನ ಮಾಡಿದ್ದೀವಿ. ಅವತ್ತು ಪ್ರಶ್ನೆ ಮಾಡಲಿಲ್ಲ. ಆದರೆ ನಾವು ಲೆವೆಲ್ ಮಾಡೋ ಅಂಥ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಲೆವೆಲಿಂಗ್ಗೆ ಮರಗಳನ್ನ, ಕಾಡನ್ನ ಅಥವಾ ಫಾರೆಸ್ಟ್ನ ತೆಗಿಯೋದಕ್ಕೆ ಅಥವಾ ಮರಗಳು ಏನು ಉಳ್ಕೊಂಡಿದ್ದಾವೆ ಅದನ್ನು ತೆಗಿಯೋದಕ್ಕೆ ಅನುದಾನ ಕೊಡಲ್ಲ ಅಂದಾಗ ನಾವೇ APMC ಕಮಿಟಿಯಲ್ಲಿ ಇಲ್ಲಿ ಏನು ಬೋರ್ಡ್ ಇತ್ತು ಅಲ್ಲಿ ಮಾತಾಡ್ಕೊಂಡು ಯಾರು ವಾಲಂಟ್ರಿಯಾಗಿ ಬಂದು ರೈತರಿಗೋಸ್ಕರ ಜಾಗನ ಲೆವೆಲ್ ಮಾಡಲಿ ಅಂತಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡಿ ಕೆಲಸ ಮಾಡಲಿ ಅಂತ ಹೇಳ್ತೀವಿ. ಕಲ್ಲು ಸಾಗಾಣಿಕೆ ಆಗಿದೆ, ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ ಅಂತಂದ್ಬಿಟ್ಟು ಪ್ರಚಾರ ಆಗಿರೋದಕ್ಕೆ ಇವತ್ತು ನಾನು ಮಾತಾಡಬೇಕಾಗತ್ತೆ. ಯಾರು ರೈತರ ಪರವಾಗಿ ಕಳಕಳಿಯಿಂದ ಈ ಜಾಗದಲ್ಲಿ ಜನಸಾಮಾನ್ಯರ ಪರವಾಗಿ ಕಳಕಳಿಯಿಂದ ಯಾರ್ಯಾರು ಆಪಾದನೆಗಳು ಹಾಕಿದ್ದಾರೆ, ಯಾವ ನ್ಯೂಸ್ ಪೇಪರಲ್ಲಿ ಅದು ಪ್ರಚಾರ ಆಯಿತು, ಎಲ್ಲಿವರೆಗೂ ದೂರು ಕೊಟ್ಟಿದ್ದಾರೆ, ಎಲ್ಲಿ ದೂರು ಕೊಟ್ಟಾದ್ಮೇಲೆ ಅಲ್ಲಿನ ಅಧಿಕಾರಿಗಳೇ ಇಲ್ಲಿಗೆ ಬರ್ತಾರೆ. ನಮಗೆ ತಪ್ಪಿಸಿ ಒಂದಿನ, ನಮಗೆ ಹೇಳ್ದೆ ಒಂದಿನ, ಹೇಳಿ ಒಂದಿನ ಬರ್ತಾರೆ. ಅದಾದಮೇಲೆ ಅದು ಎಂಥ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಯ್ತು ಅಂದರೆ CCTV ಹಾಕ್ಸ್ತಾರೆ. DC ಅವ್ರಿಗೆ ದೂರು ಕೊಟ್ಟಾದ್ಮೇಲೆ CCTV ಮತ್ತೆ ಒಂದು ಅಧಿಕಾರಿ, APMC ಅಧಿಕಾರಿ ಪ್ರತಿದಿನ ಇಲ್ಲಿ ಇರಬೇಕು ಅಂತಂದ್ಬಿಟ್ಟು ಎಷ್ಟು ಮುಜುಗರ ಆಯಿತು ಅಂತಂದರೆ, ಫಸ್ಟ್ ಟೈಮ್ ನನಗೆ ಒಂದು ಕಳಂಕ ಆಪಾದನೆ ಬಂದಿದೆ. ಎಲ್ಲರೂ ಹಿಂದೆ ಮಾತಾಡ್ತಾ ಇದ್ದಾರೆ 100 ಕೋಟಿ ದುಡ್ಡು ದುಡ್ದಿದ್ದೀವಿ ಅಂತಂದ್ಬಿಟ್ಟು. ಅದಾದಮೇಲೆ ನಾನು 3 ತಿಂಗಳ ಕಾಲ APMC ಕಡೆ ಹೋಗಲಿಲ್ಲ. ಫಸ್ಟ್ ಟೈಮ್ ನನ್ನ ಮನಸ್ಸನ್ನು ಕಷ್ಟ ಆಯಿತು ನನಗೆ. ಫಸ್ಟ್ ಟೈಮ್ ನಾನು ಒಂದು ರೈತರಿಗೋಸ್ಕರ, ಅನ್ನದಾತರಿಗೋಸ್ಕರ ಒಂದು ಹೈಟೆಕ್ ಮಾರ್ಕೆಟ್ ಮಾಡಬೇಕು ಅಂತ ನಾನು CM ಹತ್ರ ಬಜೆಟಲ್ಲಿ ಈ ಜಾಗನ ಘೋಷಣೆ ಮಾಡಬೇಕು. ಬಜೆಟಲ್ಲಿ ಘೋಷಣೆ ಮಾಡಿದ್ರೆ ಇವತ್ತಲ್ಲ ನಾಳೆ 100 ಕೋಟಿ ಬರುತ್ತೋ 50 ಕೋಟಿ ಬರುತ್ತೋ ಒಂದು ಚರಿತ್ರೆಯಲ್ಲಿ ಉಳಿದೋಗುತ್ತೆ. ಅದು ನಾನು ಏನೇ ಕೆಲಸ ಮಾಡಿದ್ರು ಒಂದು ಸೇವೆ, ಒಂದು ಹೆಣ್ಮಗು ಈ ಮಣ್ಣಲ್ಲಿ ಹುಟ್ಟಿರೋಳು ಏನು ಮಾಡಿದ್ದೀನಿ ಅಂತ ಪ್ರಶ್ನೆ ಮಾಡಿದಾಗ ನನ್ನ ಕೆಲಸನೇ ಅವ್ರಿಗೆ ಉತ್ತರ ಕೊಡಬೇಕು ಅಂತ ಇದ್ದವಳು ನನ್ನ ಮನಸ್ಸೇ ಕದಿಡ್ತು. ಕೆಲಸ ಮಾಡಬಾರ್ದು ಅನ್ನಿಸ್ತು. APMC ಅಧಿಕಾರಿಗಳ ಹತ್ರ ಒಂದು ಸತಿ ಜಗಳ ಮಾಡ್ಕೊಂಡು, ಫಸ್ಟ್ ಟೈಮ್ ಗಟ್ಟಿಯಾಗಿ ಜಗಳ ಮಾಡ್ಕೊಂಡು ಬಂದಮೇಲೆ ಅವ್ರ ಮುಖ ನೋಡಲಿಲ್ಲ ನಾನು. ಅದಾದಮೇಲೆ ಏನಿರ್ಬೋದು, ಮೇಡಮ್ ಬಗ್ಗೆ ಏನೂ ಆಪಾದನೆ ಇಲ್ಲ ಅಂತಾರೆ, ಒಂದು ಕಳಂಕ ಇಲ್ಲ ಅಂತಾರೆ, ಇದು ಒಂದರಲ್ಲಿ ಹಗರಣ ಅಂತ ಹೇಳ್ತಾ ಇದ್ದಾರೆ, ಗ್ರಾನೈಟ್ ಹಗರಣ ಅಂತ ಹೇಳ್ತಾ ಇದ್ದಾರೆ. ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಕಲ್ಲುಗಳು ಎತ್ಕೊಂಡೋಗಿ ಟೆಸ್ಟಿಗೆ ಕೊಡ್ತಾರೆ. ಯಾರು? ಮೈನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಟೆಸ್ಟಿಗೆ ಕೊಡ್ತಾರೆ. ಅದಾದಮೇಲೆ ಫಾರೆಸ್ಟ್ ಅವರು ಬರ್ತಾರೆ. ಅದಾದಮೇಲೆ APMC ಅವರು ಬರ್ತಾರೆ. ಎಲ್ಲರೂ ಬಂದಾದ್ಮೇಲೆ ರೋಡ್ ಸೈಡಲ್ಲಿ ಸರ್ಕಾರಕ್ಕೆ ಜಾಗ ಇದ್ದಿದ್ದು ನಿಜಾನೇ. ಅದರಲ್ಲಿ 1 ಎಕರೆ 2 ಎಕರೆ ಆಮೇಲೆ 3.5 ಎಕರೆಯಲ್ಲಿ ಅಷ್ಟೇ ಈ ಜಾಗ ಇದೆ. 25 ಎಕರೆಯಲ್ಲೂ ಇಲ್ಲ. ಅದು ಗ್ರಾನೈಟ್ ಅಲ್ಲ, ಅದು ಯಾವುದೇ ಒಂದಕ್ಕೆ ಯೋಗ್ಯವಾಗಿ ಕಟ್ಟಡ ಕಟ್ಟೋದಕ್ಕೆ ಪಾಯಕ್ಕೆ ಕೂಡ ಯೋಗ್ಯವಾಗಿರೋ ಕಲ್ಲಲ್ಲ ಅಂತ ಹೇಳಾದ್ಮೇಲೆ ಅವರಿಗೆ ಒಂದು ಸತಿ ಅನ್ನಿಸುತ್ತೆ ಏನೋ ತಪ್ಪಿದೆ ಆಲೋಚನೆ, ಇವ್ರದ್ದು ಏನೋ ಉದ್ದೇಶ ಕರೆಕ್ಟಾಗಿರುತ್ತೆ. ಯಾವುದೋ ಒಂದು ಪೇಪರಲ್ಲಿ ಸ್ಟೇಟ್ಮೆಂಟ್ ನೋಡಿ ನಾವು ಈ ಲೆವೆಲ್ವರೆಗೂ DC ಅವ್ರಿಗೆ ಹೇಳಿ CCTV ಹಾಕ್ಸಿ APMC ಅಧಿಕಾರಿನ ಹಾಕಿದ್ದಾರೆ ಇಲ್ಲಿ. ನಾನು ಈ ಕ್ಷೇತ್ರದಲ್ಲಿ MLA ಇದ್ದೀನಿ. ನನ್ನ ಜಾಗದಲ್ಲಿ ನನ್ನ ಮೇಲೆ ನಂಬಿಕೆ ಇಲ್ಲದೆ ಒಬ್ಬ APMC ಅಧಿಕಾರಿನ ಇಲ್ಲಿ ಕಾವಲು ಹಾಕಿರ್ತಾರೆ. ಅವತ್ತು ನಾನು ಮೌನವಾಗಿರ್ತೀನಿ, ಅವತ್ತು ನಾನು ಸೈಲೆಂಟ್ ಆಗಿರ್ತೀನಿ. ಅದಾದಮೇಲೆ ರೈತರಿಗೋಸ್ಕರ ಅವಮಾನನೂ ಸಹಿಸ್ಕೋಬೇಕು. ನನ್ನ ಪ್ರಯತ್ನ ಯಾವತ್ತೂ ಈ ರೀತಿ ಯಶಸ್ವಿ ಆಗದೆ ಉಳಿಯಲಿಲ್ಲ ಅಂತಂದ್ಬಿಟ್ಟು ಅದಾದಮೇಲೆ ಇವತ್ತು ಸರ್ಕಾರ 1 ಕೋಟಿ ರೂಪಾಯಿ ಅವರೇ ಕೊಟ್ಟಿದ್ದಾರೆ. ಲೆವೆಲ್ ಮಾಡಿಸಿ ಅಂತ ಸರ್ಕಾರ. ಯಾರು ನನ್ನ ಮೇಲೆ 100 ಕೋಟಿ ಹಗರಣ ಆಗಿದೆ, ಕಲ್ಲುಗಳು ಮಾರ್ಕೊಂಡಿದ್ದೀವಿ, ಅರ್ಧ ರಾತ್ರಿಯಲ್ಲಿ ಕಲ್ಲು ಅಲ್ಲೋಯ್ತು ಇಲ್ಲೋಯ್ತು ಅಂತ, ಅದಕ್ಕೆ ತಕ್ಕಾಗಿ ಅವ್ರ ತಾಳಕ್ಕೆ ತಕ್ಕಾಗಿ ಒಬ್ಬ ಮೈನ್ಸ್ ಅಧಿಕಾರಿನೂ ಆಟ ಆಡ್ತಾಯಿದ್ರು. ಅವರು ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋ ಸಂದರ್ಭದಲ್ಲಿ ಮೈನ್ಸ್ ಒಬ್ಬ ಅಧಿಕಾರಿ ಕೂಡ ಅವ್ರ ಜೊತೆ ಆಟ ಆಡ್ತಾಯಿದ್ರು. ಯಾರು ಬಂದರು ಇಲ್ಲಿ ಮಾರ್ಕೆಟ್ ಆಗುತ್ತೆ ಅಂತ ಕೋಲಾರವರೆಗೂ ಹೋಗ್ತಾಯಿದ್ರು. ಇಲ್ಲಿ ನೋಡ್ಕೊಂಡು ಹೋಗಿ ಇಲ್ಲೊಂದು ಮಾರ್ಕೆಟ್ ಆಗುತ್ತಂತೆ, ಬಾರ್ಡ್ರಲ್ಲಿ ಆಗುತ್ತೆ, ನಾವು ದೂರ ಎಲ್ಲೂ ಹೋಗೋಂಗಿಲ್ಲ, ಆಂಧ್ರಾಗೆ ಹೋಗ್ತಾ ಇದ್ವಿ, ಒಡ್ಡಳ್ಳಿಗೆ ಹೋಗ್ತಾ ಇದ್ವಿ, ವಿಕೋಟಾಗೆ ಹೋಗ್ತಾ ಇದ್ವಿ ಅನ್ನೋವಂಥ ರೈತರೆಲ್ಲ ಬಂದು ನೋಡ್ಕೊಂಡು ಹೋಗೋರು ಜಾಸ್ತಿ ಆದರು ಕೆಲಸ ಆಗ್ತಾ ಇದ್ದಾಗ. ಆಮೇಲೆ ಪ್ರೊಸೀಜರ್ಸ್ ಮಾಡಿ
ಅವರೇ ಏನೇನು ಪ್ರೊಸೀಜರ್ಸ್ ಇದೆ ಮಾಡಿ, APMC ಅವರು ಪ್ರೊಸೀಜರ್ಸ್ ಮಾಡಿ ಯಾವ ರೀತಿ ಕಲ್ಲನ್ನ ತೆಗಿಬೇಕು, ಗುಟ್ಟ ತೆಗಿಬೇಕು, ಮಣ್ಣನ್ನ ತೆಗಿಬೇಕು. ಕಲ್ಲನ್ನ ಎಲ್ಲಾದ್ರೂ ತಳ್ಳಿರಿ, ನಾವು ಯಾವತ್ತಾದ್ರೂ ಆ್ಯಕ್ಷನ್ ಮಾಡ್ಕೊತೀವಿ. ಕಲ್ಲು ಇಷ್ಟೊತ್ತಿಗಾಗಲೇ ಯಾರೋ ಬಡವ ಕಷ್ಟದಲ್ಲಿರೋನಿಗೆ ಗ್ರಾನೈಟ್ ಇದ್ದಿದ್ರೆ ಒಂದು 4-5 ಲೋಡ್ ಎತ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಕಷ್ಟದಲ್ಲಿರೋನು, ತಪ್ಪು ಮಾಡೋನು, ಗ್ರಾನೈಟು ನಿಧಿ ಎಲ್ಲ ಸಿಕ್ಕಿದೆಯಲ್ಲ, ಕಷ್ಟದಲ್ಲಿರೋನು. ನಂದು ಕತೆ ಬಿಟ್ಟುಬಿಡಿ, ಯಾರೋ ಒಬ್ಬ ಬಡವ ಕಷ್ಟದಲ್ಲಿರೋನು ಎಲ್ಲ ಇಲ್ಲೇ ಇದೆಯಲ್ಲ. ಒಂದು 10 ಲೋಡು, 5 ಲೋಡು, 2 ಲೋಡು ಅವ್ನ ಕಷ್ಟಕ್ಕೆ ಎತ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಯಾಕೆ ಇನ್ನೂ 6 ತಿಂಗಳಾದರೂ ಇಲ್ಲೇ ಬಿದ್ದಿದೆ, ಒಂದು ಕಲ್ಲು ಕದಲಿಲ್ಲ? ದೂರು ಕೊಟ್ಟಿರೋರು ಇದ್ದಾರೆ. ಏನು ಬೇಕೋ ಕೆಲಸ ಆಗಬಾರ್ದು ಅಂತ ದುರಾಲೋಚನೆ ಇಟ್ಕೊಂಡವರು, ಯಾಮಾರಿಸ್ಬೇಕು ಅಂತಿದ್ದವರು, ರೈತರನ್ನ ಯಾಮಾರಿಸ್ಬೇಕು ಅಂತಿದ್ದವರು ಇದ್ದಾರೆ. ಎಲ್ಲರಿಗೂ ದೇವ್ರು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಶ್ರಾವಣಗಳಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಮತ್ತೆ ಈ ಕೆಲಸ ನಿರ್ವಿಘ್ನವಾಗಿ ನೆರವೇರಬೇಕು ಅಂತ ಅಂದ್ಬಿಟ್ಟು ಶ್ರಾವಣ ಶನಿವಾರ ನಮಗೆ ತುಂಬ ಪವಿತ್ರವಾಗಿರೋದು. ನಾವು ಕದ್ರಿ ನರಸಿಂಹಸ್ವಾಮಿನ ನಂಬೋವಂಥವ್ರು, ಅಂದರೆ ನಮ್ಮ ಕುಲದೇವರು ಕದ್ರಿ ನರಸಿಂಹಸ್ವಾಮಿ. ಯಾವುದೇ ಕೆಲಸ ಮಾಡಿದ್ರು ನನಗೆ ಆ ಭಯನೂ ಇದೆ. ಯಾವುದೇ ಕೆಲಸ ನಮ್ಮ ಸ್ವಂತದ್ದಾದರೆ ಒಂದಿನ ನಿಧಾನ ಆದರೂ ಕಷ್ಟ ಆಗಲ್ಲ. ಆದರೆ ನಾನು ಬಡವ್ರಿಗೆ, ರೈತರಿಗೆ ಅಂತ ಸಂಕಲ್ಪ ಮಾಡಿರೋ ಕೆಲಸ ಏನಾದರೂ ಸ್ವಲ್ಪ ದೋಷ ಆದರೂ ಕೂಡ ನನ್ನ ಮನಸ್ಸೇ ತಡೆಯಲ್ಲ. ನನಗಷ್ಟು ಮನಸ್ಸಲ್ಲಿ ನೋವಾಗುತ್ತೆ ಒಂದೊಂದು ಸಂದರ್ಭದಲ್ಲಿ. ಆದರೆ ಈ ಕೆಲಸ ನಿಂತಿದ್ದು ನನ್ನ ಮನಸ್ಸಿಗೆ ತುಂಬಾ ಕಷ್ಟ ಆಯಿತು. ಆಪಾದನೆನ ಸಹಿಸ್ಕೋಬೇಕು, ಯಾಕಂದರೆ ನಾವು ರಾಜಕಾರಣಿಗಳು. ಆಪಾದನೆಗಳಲ್ಲೇ ಬದುಕಬೇಕು, ಆಪಾದನೆಗಳನ್ನೇ ತಲೆ ಮೇಲೆ ಇಟ್ಕೊಂಡು ಹೋಗಬೇಕು. ಆದರೆ ಅದಕ್ಕೆ ನ್ಯಾಯ ಸಿಗೋ ಅಷ್ಟರಲ್ಲಿ ಎಷ್ಟೋ ದಿನಗಳು ಕಳೆದೋಗಿರುತ್ತೆ, 1 ವರ್ಷ ಬೇಕಾಗುತ್ತೆ. ಆದಮೇಲೆ ಸರ್ಕಾರನೇ ಮುಂದೆ ಬಂದು APMC ಮಂತ್ರಿಗಳು, ಡೈರೆಕ್ಟ್ರು, ಅದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳು, ಇಡೀ ರಾಜ್ಯದಲ್ಲಿ ಇಂಥ ಒಳ್ಳೆ ಜಾಗ ಸಿಕ್ಕಲ್ಲ. APMC ಜಾಗನೇ 20 ಕೋಟಿ ಬೆಲೆ ಬಾಳುತ್ತೆ, ಅಂಥ ಬೆಲೆ ಬಾಳೋ ಜಾಗ ಕೊಟ್ಟಿದ್ದಾರೆ ಆ ಹೆಣ್ಮಗು. ಮಾರ್ಕೆಟ್ ಮಾಡಬೇಕು. ಸರ್ಕಾರಕ್ಕೆ ಇವತ್ತು ಪ್ರಸ್ತಾವನೆ ಕೂಡ ಹೋಗಿದೆ. ಬೇಸಿಕ್ಸ್ ಇನ್ಫ್ರಾಸ್ಟ್ರಕ್ಚರ್ಗೆ 10 ಕೋಟಿ ಪ್ರಸ್ತಾವನೆ ಹೋಗಿದೆ. ಮುಂದೆ ಹಂತದಲ್ಲಿ ಇದನ್ನು ಇನ್ನೂ ಎತ್ತರವಾಗಿ ಡೆವಲಪ್ ಮಾಡ್ತಾರೆ. ಇಂಥ ಒಂದು ನೋವಿನ ಸಂಗತಿ ನನ್ನ ಕ್ಷೇತ್ರದಲ್ಲಿ ಹೆಜ್ಜೆ ಹೆಜ್ಜೆಗೂ ವಿರೋಧಿಗಳು ನಮ್ಮನ್ನು ಯಾವ ಥರ ಸದೆ ಬಡಿಬೇಕು ಅಂತಿದ್ದಾರೆ. ಅವ್ರು ರೈತರನ್ನ ಉದ್ಧಾರ ಮಾಡುವಂಥ ಜನನ ಏನು ದೂರದೃಷ್ಟಿ ಅವ್ರಿಗಿದೆ, ಯಾರ ಬಗ್ಗೆ ಕಳಕಳಿ ಇದೆ ಅಂತ ನೀವು ಯೋಚನೆ ಮಾಡಬೇಕು. ಯಾವ ವಿಚಾರಕ್ಕೆ ದೂರು ಕೊಡ್ತಾ ಇದ್ದಾರೆ, ರೈತರನ್ನ, ಅನ್ನದಾತರನ್ನ ಎಷ್ಟು ಗೌರವವಾಗಿ ನೋಡ್ತಾರೆ ಅನ್ನುವಂಥದ್ದನ್ನು ನೀವು ಯೋಚನೆ ಮಾಡಬೇಕಾಗತ್ತೆ. ದೂರು ಕೊಡ್ತೀನಿ ನಾನು ಆ ದಾಖಲೆಗಳನ್ನ ಇಟ್ಕೊಂಡಿದ್ದೀನಿ. ಒಂದಿನ ನಾನು ಆಚೆ ಕೊಡಬೇಕು. ಯಾವ ಪ್ರೆಸ್ ಸ್ಟೇಟ್ಮೆಂಟ್ ನೆತ್ಕೊಂಡು ಹೋಗ್ತಾರೆ, ಎಲ್ಲೆಲ್ಲಿ ದೂರು ಕೊಡ್ತಾರೆ. 3 ಪುಟ ಇದೆ ದೂರು ಕೊಟ್ಟಿರೋದ್ರಲ್ಲಿ, 3 ಪುಟ. ಯಾರಾದರೂ ಒಬ್ಬ ಅಧಿಕಾರಿ ಇಲ್ಲಿವರೆಗೂ ಕದಲು ಬರದೇ ಹೋಗಿದ್ರೆ ಅವ್ರು ನಮ್ಮ ಬಗ್ಗೆ ಅನುಕಂಪನೆ ಬರ್ತಾ ಇರಲಿಲ್ಲ. 10 ಸತಿ ಬಂದಿದ್ದಾರೆ. ನನಗೆ ಹೇಳಿದೆ 10 ಸತಿ ಬಂದಿದ್ದಾರೆ. ನನಗೆ ಹೇಳಿ ಎಷ್ಟು ಸತಿ ಬಂದಿರ್ಬೋದು, ನಾನು ಅವ್ರ ಜೊತೆ ನಿಂತಿದ್ದೀನಿ. ನನಗೆ ಹೇಳಿದೆ 10 ಸತಿ ಬಂದಾದಮೇಲೆ ಈ ಜಾಗದ ಬೆಲೆ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಎಲ್ಲಿಗೆ ಬಂದಿದೆ ಅಂದರೆ ಅದು ಔಟರ್ ರಿಂಗ್ ರೋಡ್. ಮತ್ತು ಬರೋವಂಥ ದಿನಗಳಲ್ಲಿ ಕುಪ್ಪಮಲ್ಲೂ ಒಂದು ಏರ್ಪೋರ್ಟ್ ಆಗುತ್ತೆ. ರೈತರಿಗೆ ದೂರದೃಷ್ಟಿ ಇಟ್ಕೊಂಡು ಹೆಣ್ಮಗು ಮಾಡಿದ್ದಾಳೆ. ಈ 10 ವರ್ಷದಲ್ಲಿ ಏನು ಯಾವುದೂ ಇಂಥ ಕಲಂಕಗಳನ್ನ ಹೆಣ್ಮಗು ತಲೆ ಮೇಲೆ ಇಟ್ಕೊಂಡಿಲ್ಲ. ಹೆಂಗೆ ನಗರ ಭಾಗದಲ್ಲಿ ಇಂಡಸ್ಟ್ರೀಸ್ಗೆ ಜಾಗ ಹುಡುಕಿ ಕೊಟ್ಟಿದ್ದಾಳೆ. 6 ಲಕ್ಷಕ್ಕೆ 1 ಎಕರೆ 6 ಲಕ್ಷ ಇಂಡಸ್ಟ್ರೀಸ್ಗೆ ನಾವು ಜಾಗ ಕೊಡೋದು. ಇವತ್ತು ಅದ್ರ ಬೆಲೆ ಒಬ್ಬ ಇಂಡಸ್ಟ್ರಿಯಲಿಸ್ಟು ಸರ್ಕಾರದಲ್ಲಿ 60 ಲಕ್ಷ 1 ಎಕರೆ ಕೊಟ್ಟು ಜಾಗ ತೊಗೊಂಡು ಬರ್ತಾರೆ. ನಮ್ಮಲ್ಲಿ ಒಂದು ಇಂಡಸ್ಟ್ರಿ ಮಾಡಬೇಕಂದ್ರೆ ನಾವು ಸರ್ಕಾರಕ್ಕೆ ಕೊಡೋವಾಗ ಅದಕ್ಕೆ 6 ಲಕ್ಷ. ಯಾಕಂದರೆ ನನ್ನ ಜನಗಳು ಬದುಕಬೇಕಿಲ್ಲಿ, ನನ್ನ ರೈತರ ಮಕ್ಕಳಿಗೆ ಇಲ್ಲೊಂದು ಉದ್ಯೋಗ ಸಿಗಬೇಕು ಅಂತ ದೂರದೃಷ್ಟಿಯಿಂದ ಈ ಕೆಲಸ ಮಾಡಿದೆ. ಹಿಂಸೆ ಆಗುತ್ತೆ, ಮಾತಾಡ್ಬಿಡ್ತೀವಿ. ಆದರೆ ನೋವು ಹೆಂಗಿರುತ್ತೆ, ಯಾವ ಥರ ನಮ್ಮನ್ನು ಆಟ ಆಡ್ಕೊತಾರೆ, ಹಿಂಸೆ ಕೊಡ್ತಾರೆ. ನಾವೇನೋ ಬೆಳಗ್ಗೆ ಹೇಳೋಷ್ಟರಲ್ಲಿ ನಿಮ್ಮ ಕಣ್ಮುಂದೆ ಬಂದು ನಿಂತ್ಕೊತೀವಿ. ನಮ್ಮ ಹಿಂದೆ ಎಷ್ಟೆಲ್ಲ ಷಡ್ಯಂತ್ರ ನಡೆದ್ರು ದೇವರು ನಮ್ಮನ್ನು ಸದಾಕಾಲ ನನಗಿಂತ ನನ್ನ ರೈತರನ್ನ ರಕ್ಷಣೆ ಮಾಡುವಂಥ ದೂರದೃಷ್ಟಿ ದೇವ್ರಿಗಿತ್ತು. ಈ ನೆಲಕ್ಕೆ ಆ ಪವಿತ್ರತೆ ಇದೆ. ಅದಕ್ಕೆ ಇವತ್ತು ನಾವು ಈ ಪವಿತ್ರತೆ ಎಷ್ಟು ಕಾಪಾಡ್ಕೊಂಡಿದೆ. ಬರೋವಂಥ ದಿನಗಳಲ್ಲಿ 50 ಕೋಟಿ ಸರ್ಕಾರ ಬಂಡವಾಳ ಹಾಕ್ತಾರೋ, 100 ಕೋಟಿ ಬಂಡವಾಳ ಹಾಕ್ತಾರೋ, ಹೈಟೆಕ್ ಮಾರ್ಕೆಟ್ ಆಗುತ್ತೆ. ನನ್ನ ರೈತ ಬದುಕ್ತಾನ್ರಿ. ಅವ್ರು ಏನು ಬೆಳೆ ಬೆಳೀತಾರೆ, ಅವ್ರ ಬೆವರಿಗೆ, ಅವ್ರ ಕಷ್ಟಕ್ಕೆ ಇಲ್ಲಿ ಬೆಲೆ ಸಿಗುತ್ತೆ. ಅದು ನನಗಿವತ್ತು ಸಂತೋಷ ಆಗ್ತಾಯಿದೆ. ಇದೊಂದು APMCಯಲ್ಲಿ ನಾನು ಸರ್ಕಾರಕ್ಕೆ ನಾನು ಧನ್ಯವಾದಗಳು ಯಾಕೆ ಹೇಳ್ತೀನಿ ಅಂದರೆ, ಯಾವತ್ತಾದರೂ ಹೋದಾಗ ನಾನು ಏನು ಕೆಲಸ ಮಾಡದೆ ಹೋದರೂ ಬೇಜಾರಾಗಲ್ಲ. ಆದರೆ ರೈತರ ಕೆಲಸ, ಓದ್ಕೊಂಡಿರೋ ಮಕ್ಕಳ ಕೆಲಸ ಮಾಡಲಿಲ್ಲ ಅಂದರೆ ತುಂಬ ಬೇಜಾರಾಗಿ ಬರ್ತೀನಿ. ಕೊನೆ ಮೂಮೆಂಟಲ್ಲಿ ಅವರು ರಾಯರೆಡ್ಡಿ ಅಂತ ಆ ಕಡೆ ಉತ್ತರ ಕರ್ನಾಟಕದವರು ಎಷ್ಟು ಕಷ್ಟ ಬಿದ್ದು ಸೇರಿಸಿದ್ದಮ್ಮ ನಿಂದನ್ನು, ನಾನು ಆ ಬಜೆಟಲ್ಲಿ ನೀನು ಎಷ್ಟು ಸತಿ ಬಂದು ನೀನು ಹಠ ಮಾಡಿದೆ ಅಂತಂದ್ಬಿಟ್ಟು APMC ಮಿನಿಸ್ಟ್ರು. ಯಾಕಂದರೆ ನಾನು ಇವತ್ತು ಶಿವಾನಂದ ಪಾಟೀಲ್ ಸರ್ನ ನೆನೆಸ್ಕೊಬೇಕು.
ಹಾಸ್ಪಿಟ್ಲ್ಗೆ ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ 8 ಕೋಟಿ ಕೊಟ್ಟಿದ್ರು. ಅದಾದಮೇಲೆ ಅವ್ರನ್ನ ಇಲ್ಲಿ ಕರ್ಕೊಂಬರ್ಬೇಕು, ರಾಜ ಮರ್ಯಾದೆಯಲ್ಲಿ ಕರ್ಕೊಂಬಂದು ನಾನು ಸನ್ಮಾನ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಇಷ್ಟೆಲ್ಲ ವಿಘ್ನಗಳು ನಡೀತು. ಅದಾದಮೇಲೆ ಖಂಡಿತ ಇಲ್ಲಿ ಒಂದು ರೈತರಿಗೆ, ಅನ್ನದಾತರಿಗೆ ಗೌರವ ಸಿಗೋವಂಥ, ಅವರು ಬೆವರಿಗೆ ಬೆಲೆ ಸಿಗೋವಂಥ ಮಾರ್ಕೆಟ್ ಆಗಲಿ ಅಂತ ಒಂದು ಸಂಕಲ್ಪ ಮಾಡಿದ್ದೀನಿ. ಅದು ನನ್ನ ಮುಖಂಡರ ರೈತರ ಸಂಕಲ್ಪ ಕೂಡ ಆಗಿದೆ. ಒಳ್ಳೇದಾಗಬೇಕು ಬರುವಂಥ ದಿನಗಳಲ್ಲಿ ರೈತರಿಗೆ. ಈ ಜಾಗ ಲೆವೆಲ್ ಆಗುತ್ತೆ, 45 ದಿನಗಳಲ್ಲಿ ಈ ಜಾಗ ಲೆವೆಲ್ಲು ಆಗುತ್ತೆ. ಅದಾದಮೇಲೆ ಇಲ್ಲಿರುವಂಥ ಮಣ್ಣು ಕಲ್ಲು ಇಲ್ಲೇ ಸರ್ಕಾರದ ಯಾವ ಜಾಗ ಇದೆ ಆ ಜಾಗಕ್ಕೆ ಹಾಕ್ಕೊಂತೀವಿ. ಕಲ್ಲಿರುತ್ತಾ, ಮೈನ್ಸ್ ಅವರಾದರೂ ಆ್ಯಕ್ಷನ್ ಮಾಡಲಿ, ಇನ್ಯಾರಾದರೂ ಆ್ಯಕ್ಷನ್ ಮಾಡಲಿ, ಆ ಕಲ್ಲೂ ಇಲ್ಲಿಂದ ಎತ್ಕೊಂಡು ಹೋಗಿಲ್ಲ ಯಾರೂ. ಅದರಿಂದ ಎಲ್ಲಿದೆ ಆ ಜಾಗ ಹುಡುಕಿ ಕಲ್ಲು ಹಾಕ್ತೀವಿ. ಇದನ್ನು ಲೆವೆಲ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ರೈತರಿಗೆ ನೀಟಾಗಿ ಆ್ಯಕ್ಷನ್ ಮಾಡೋ, ಮಾರ್ಕೆಟ್ಸ್ ಮಾಡೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಈಗ ಆಲ್ರೆಡಿ 35 ಕೋಟಿಯಲ್ಲಿ ಕಮಿಟಿನೇ ಪ್ರಪೋಸ್ ಮಾಡಿದೆ. 35 ಕೋಟಿಯಲ್ಲಿ ಮಾರ್ಕೆಟ್ಗೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂತಂದ್ಬಿಟ್ಟು DPR ಮಾಡಿಸಿದ್ದಾರೆ. 10 ಕೋಟಿ ಫಸ್ಟ್ ಫೇಸ್ಗೆ ಗ್ರ್ಯಾಂಟ್ಸ್ ಕೊಡೋದಕ್ಕೆ ಸರ್ಕಾರದಲ್ಲಿ ಇದು ಹೋಗಿದೆ, ಅಂದರೆ ಪ್ರಪೋಸಲ್ ಹೋಗಿದೆ 10 ಕೋಟಿದು. ಸರ್ಕಾರನೇ ಇಷ್ಟೆಲ್ಲ ಆಪಾದನೆಗಳು ಬಂದಾದಮೇಲೆ 1 ಕೋಟಿ ಗ್ರ್ಯಾಂಟ್ ಕೊಡ್ತಾರೆ. APMCನ ಲೆವೆಲ್ ಮಾಡ್ಕೋಬೇಕು. ಲೆವೆಲ್ ಮಾಡಿಕೊಂಡು ಕಲ್ಲು ಮಣ್ಣು ಏನಿದೆ, ಯಾವ್ಯಾವ ಇಟಾಚಿ ಬೇಕಾ, JCB ಬೇಕಾ ತೆಗೆದು ರೋಡ್ ಲೆವೆಲ್ಗೆ ಲೆವೆಲ್ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ನಮಗೆ ದುಡ್ಡು ಕೊಡ್ತಾರೆ. ಫಸ್ಟ್ 1 ಕೋಟಿಯಲ್ಲಿ ಈ ಕೆಲಸ ಎಲ್ಲ ಮಾಡಬೇಕು ಅಂತಂದ್ಬಿಟ್ಟು ಅದನ್ನು ಟೆಂಡರ್ ಪ್ರೊಸೀಜರ್ಸ್ನ ಮಾಡಿಸ್ತಾರೆ, ಟೆಂಡರ್ ಪ್ರಕ್ರಿಯೆ ಮಾಡ್ತಾರೆ. ಜಾಗ ನೋಡಿದಾಗ 1,35,775 ಇವರು ಟೆಂಡರ್ ಪ್ರವಹಿಸಿ ಅವ್ರಿಗೆ ಅವಕಾಶ ಆಗಿದೆ, ಲೆವೆಲ್ ಮಾಡ್ಕೊತಾರೆ. ಲೆವೆಲ್ ಮಾಡ್ಕೊಂಡು ಎಷ್ಟು ದಿವಸದಲ್ಲಿ ಆಗುತ್ತೆ? 30 ದಿನದಲ್ಲಿ ಆಗಲ್ಲ ಅಂದರೂ 45 ದಿನದಲ್ಲಿ ಲೆವೆಲ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಇಟಾಚಿ ಯೂಸ್ ಮಾಡೋದಕ್ಕೆ, JCB ಯೂಸ್ ಮಾಡೋದಕ್ಕೆ ಎಲ್ಲ ಪರ್ಮಿಷನ್ಸು ಕೊಟ್ಟಿದ್ದಾರೆ. ಒಂದು ನಿಮಿಷ, ಎಲ್ಲ ಪರ್ಮಿಷನ್ಸು ಕೊಟ್ಟು ಅನುದಾನ ಇಟ್ಟಿದ್ದಾರೆ. ಇವಾಗ ನಾನು ದುಡ್ಡು ಕಳ್ಕೊಂಡಿದ್ದಕ್ಕೆ ನಂಗೆ ಬೇಜಾರಾಗಲಿಲ್ಲ. ನಾನು ಗೌರವ ಕಳ್ಕೊಂಡಾದಾಗ ನಂಗೆ ಆಗಿದ್ದ ನೋವು ಯಾರಿಗೂ ಹೇಳೋಕ್ಕಾಗಲಿಲ್ಲ, ಅಷ್ಟು ನನಗೆ ಹಿಂಸೆ ಆಯಿತು. ಆದರೂ ನಮಗೆ ಮಾರ್ಗದರ್ಶನ ಕೊಡೋರು, ಒಳ್ಳೇದು ಕೋರೋರು ನಮ್ಮನ್ನು ಕರ್ಕೊಂಡೋಗಿ ಇವೆಲ್ಲ ಕೆಲಸ ಹರಿಸೋರ್ಗು ಗೌರವ ಎಲ್ಲಿ ಕಳ್ಕೊಂಡಿದ್ಯೋ ಅಲ್ಲೇ ಗೌರವ ಸಂಪಾದನೆ ಮಾಡಬೇಕು ಅಂತ ಪ್ರತಿ ಸತಿ 100 ಸತಿ ಆಮೇಲೆ ಕರ್ಕೊಂಡೋದ್ರು. ನಮಗೆ ಇಷ್ಟೆಲ್ಲ ಅಪಪ್ರಚಾರ ಆದಮೇಲೆ ಮೈನ್ಸ್ ಇಲಾಖೆಗೆ, APMCಗೆ 100 ಸತಿ ಕರ್ಕೊಂಡೋಗಿ ಅವರೇ ಇದನ್ನು ಒಪ್ಕೊಂಡು ಅವರೇ ಹುಡುಕಿ ಅನುದಾನ ಕೊಟ್ಟರು. ಯಾರೂ APMCಗೆ ಲೆವೆಲ್ ಮಾಡೋದಕ್ಕೆ ಇಡೀ ರಾಜ್ಯದಲ್ಲಿ ದುಡ್ಡು ಕೊಟ್ಟಿಲ್ಲ. ಈ ಸತಿ ದುಡ್ಡು ಕೊಟ್ಟಿದ್ದಾರೆ, ನಮ್ಗೆ ದುಡ್ಡು ಕೊಟ್ಟು ಮಾಡಿ ಅಮ್ಮ ಮಾಡಿಸಿ ಅಂತ ಕೊಟ್ಟಿದ್ದಾರೆ. ಮಾರ್ಕೆಟ್ ಎಷ್ಟು ದಿವಸ ಅಂತ ಹೇಳೋಕ್ಕಾಗಲ್ಲ. ವಿಕೋಟಲ್ಲಿ 5 ಎಕರೆ ಮಾರ್ಕೆಟ್ ಇದೆ. 20-30 ವರ್ಷದಿಂದ ರೈತರಲ್ಲ 5,000 ಜನ ಕೆಲಸ ಮಾಡ್ತಾರೆ. ಇಲ್ಲಿ ವ್ಯವಸ್ಥಿತವಾಗಿರೋ ಹೈಟೆಕ್ ಮಾರ್ಕೆಟ್ ಆಗುತ್ತೆ. ವ್ಯವಸ್ಥಿತವಾಗಿ ಮೊದಲನೇ ಹಂತದಲ್ಲಿ 35 ಕೋಟಿದು ಇವರೇ DPR ಕೊಟ್ಟಿದ್ದಾರೆ, ಕಮಿಟಿ ಕೊಟ್ಟಿದೆ. ಏನೇನು ಬೇಕು ನಮ್ಮ ಮಾರ್ಕೆಟ್ಗೆ, ಆ್ಯಕ್ಷನ್ದು ಇದು ಎಲ್ಲಿರಬೇಕು, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ಸ್ ಏನು ಬೇಕು, ರೋಡ್ಸ್ ಏನು ಬೇಕು ಅಂತಂದ್ಬಿಟ್ಟು. ಆಮೇಲೆ ಇಡೀ ರಾಜ್ಯದಲ್ಲಿ ಇದು ಒಂದು ಮಾದರಿ ಆಗಿರುವಂಥ ಹೈಟೆಕ್ ಮಾರ್ಕೆಟ್ ಆಗುತ್ತೆ. ರೈತರಿಗೆ, ತರಕಾರಿ ಬೆಳೆಯೋವಂಥವ್ರಿಗೆ, ಹಣ್ಣು ಬೆಳೆಯೋವಂಥವ್ರಿಗೆ, ಹೂವು ಬೆಳೆಯೋವಂಥವ್ರಿಗೆ, ಸೀಸನಲ್ ಆಗಿ ಏನೇನು ಕ್ರಾಪ್ಸ್ ಬೆಳೀತಾರೆ ಅವರು ಸಸ್ಟೈನ್ ಆಗಬೇಕು, ಸರ್ವೈವ್ ಆಗಬೇಕು, ಅಂಥದ್ದೇ ಒಂದು ಮಾರ್ಕೆಟ್ ಆಗಬೇಕನ್ನೋವಂಥ ಕನಸಿದು. ಸರ್ಕಾರ ಅದ್ರ ಪರವಾಗಿ ನಿಂತಿದೆ. ಸರ್ಕಾರಕ್ಕೂ ಧನ್ಯವಾದಗಳನ್ನ ಹೇಳ್ತೀನಿ. ವಿಶೇಷವಾಗಿ APMC ಮತ್ತು ಮಂತ್ರಿಗಳು ಏನಿದ್ದಾರೆ, ಮೈನ್ಸ್ ಇಲಾಖೆಯ ಮಂತ್ರಿಗಳು ಮಲ್ಲಿಕಾರ್ಜುನ್ ಅವರು ಮತ್ತು APMCಯ ಮಂತ್ರಿಗಳು ಏನಿದ್ದಾರೆ, ಶಿವಾನಂದ ಪಾಟೀಲ್ ಸರ್, ಇಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇಷ್ಟು ದಿನ ಒಂದು 6 ತಿಂಗಳು ಸಮಯ ತಗೊಂಡಿದ್ದಾರೆ. ಆದರೆ ರೈತರ ನೋವೇನು, ಈ ಭಾಗದಲ್ಲಿ ಕಷ್ಟ ಏನು, ನಾವು ನದಿ ಮೂಲನೇ ನೋಡದೇ ಇರೋರು, ರೈತರನ್ನೇ ಕಾಯ್ದೆ ಹೋದರೆ ಹೆಂಗೆ ಯಾವ ನ್ಯಾಯ ಅನ್ನೋವಂಥದ್ದನ್ನು ಅವ್ರು ಅರ್ಥ ಮಾಡಿ, ಇದನ್ನೇ ನಾನು ಪ್ರಶ್ನೆ ಮಾಡಿದ್ದೆ. ನಮ್ಮ ಜಾಗದಲ್ಲಿ, ನಮ್ಮ ಜಿಲ್ಲೆಗೆ ನದಿ ಮೂಲ ಇಲ್ಲ, ನೀರೇ ಇಲ್ಲ, ನಮ್ಮ ರೈತರಿಗೆ ನೀವು ನ್ಯಾಯ ಕೊಡಲಿಲ್ಲ ಅಂತಂದರೆ ಹೇಗೆ? ಆಪಾದನೆಗಳಲ್ಲೇ ನಮ್ಮನ್ನು ತೊಳೆದ್ರೆ ಹೇಗೆ ಅಂತಂದಾಗ ಬಂದು ಮುತುವರ್ಜಿ ವಹಿಸಿ ನಾನು ರೈತರಿಗೋಸ್ಕರ, ಅನ್ನದಾತರಿಗೋಸ್ಕರ ಕನ್ಸರ್ನಿಂದ ಕೆಲಸ ಮಾಡಿದ್ದಾರೆ. ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಾಳೆ ಕುಂದುಕೊರತೆಗಳ ಸಭೆ ಇರುತ್ತೆ. ರೈತರಿಗೆ ಯಾವುದೇ ಸಮಸ್ಯೆ, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರುವಂಥದ್ದು ಇಡೀ ಕ್ಷೇತ್ರದಲ್ಲಿ ನಗರ ಭಾಗ ಇರ್ಬೋದು, ಗ್ರಾಮೀಣ ಭಾಗ ಇರ್ಬೋದು, ರೈತರಿಗಿರುವಂಥ ಸಮಸ್ಯೆಗಳನ್ನ ನಾಳೆ 11 ಗಂಟೆಯಿಂದ ಸಂಜೆವರೆಗೂ ಅವ್ರ ಸಮಸ್ಯೆಗಳನ್ನ ಆಲಿಸಿ ತಾಲೂಕು ಆಫೀಸಲ್ಲಿ ಅವ್ರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಒಂದು ನಿಟ್ಟಿನಲ್ಲಿ ಅಲ್ಲೇ ಸಭೆ ಮಾಡ್ತೀವಿ. ಮತ್ತು 1 ತಿಂಗಳಲ್ಲಿ 10 ದಿನದಲ್ಲಿ ಅವರೇ ಕಂದಾಯ ಇಲಾಖೆ ತಹಸೀಲ್ದಾರ್ ಇರ್ಬೋದು, ಡೆಪ್ಟಿ ತಹಸೀಲ್ದಾರ್, RI, ವಿಲೇಜ್ ಅಕೌಂಟೆಂಟ್ ಎಲ್ಲರೂ ಕೂಡ ನನ್ನ ಜೊತೆ ಇರ್ತಾರೆ. ಯಾವುದೇ ಸಂಬಂಧಪಟ್ಟಿರುವಂಥದ್ದು ರೈತರದ್ದು, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಿಗೆ ಅಲ್ಲೇ ಬಗೆಹರಿಸುವಂಥ ನಿಟ್ಟಿನಲ್ಲಿ ಇದೊಂದು ಕುಂದುಕೊರತೆಗಳ ಸಭೆಯನ್ನು ಮಾಡ್ತೀನಿ.
ನಾಳೆ ಈ ಸಮಸ್ಯೆಗಳು ಏನಿದೆ ರೈತರಿಗಿರುವಂಥ ಸಮಸ್ಯೆಗಳು 15 ಪಂಚಾಯತಿ ಗ್ರಾಮೀಣ ಭಾಗದಲ್ಲಿರುವಂಥ ರೈತರು ಈ ಅವಕಾಶನ ಸರಿಯಾದ ರೀತಿ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.